ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಅಂತ ಅಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋವಂಥದ್ದು, ಎಲ್ಲರ ಮನೆಯಲ್ಲೂ ಡೈಲಿ 24 ಗಂಟೆ ಚರ್ಚೆ ಆಗ್ತಾ ಇರೋವಂಥ ವಿಷಯ. ಸೋಷಿಯಲ್ ಮೀಡಿಯಾದಲ್ಲಂತೂ ಧೂಳೆಬ್ಬಿಸ್ತಾ ಇದೆ. ಎಲ್ಲರೂ ಆಕ್ರೋಶದಿಂದ, ಸಿಟ್ಟು, ಕೋಪ, ಅಸಹ್ಯ, ಎಲ್ಲದರಿಂದ ಎಲ್ಲ ಥರದಲ್ಲೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ. ನಾನು ಕೂಡ ಅದ್ರ ಬಗ್ಗೆ ಅಂದರೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ. ಸೌಜನ್ಯನ ಕೇಸ್ ವಿಚಾರ, ನಮ್ಮೆಲ್ಲರ ಸಹೋದರಿ, ನಮ್ಮೆಲ್ಲರ ಮನೆ ಮಗಳ ಸೌಜನ್ಯನ ವಿಚಾರ ಎಲ್ಲ ಕಡೆ ಧೂಳೆಬ್ಬಿಸ್ತಾ ಇದೆ. ಅದ್ರ ಬಗ್ಗೆ ನಾನು ಕೂಡ ಮೊನ್ನೆ ವಿಡಿಯೋ ಮಾಡಿದ್ದೆ. ನೀವೆಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಗಳು ಮಾಡಿದ್ದೀರಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ನೇಹಿತರೆ, ನನಗೂ ಸ್ಟಾರ್ಟಿಂಗು ನನಗೂ ಒಂದು ಸ್ವಲ್ಪ ಭಯ ಇತ್ತು. ಅದು ಕಾಮನ್ ಅಲ್ವಾ, ಹೇಗೋ ಏನಾಗುತ್ತೋ, ನಾವು ಒಂದೊಂದು ಮಕ್ಳು ಇಟ್ಕೊಂಡು, ನಾವು ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ಕೊಂಡಿರ್ತೀವಿ ಅನ್ನೋದೊಂದೆಲ್ಲ ಭಯ ಇತ್ತು. ಇವಾಗಂತೂ ನಿಮ್ಮೆಲ್ಲರ ಸಪೋರ್ಟು ಮತ್ತು ನೀವು ಹಾಕಿರೋ ಒಳ್ಳೊಳ್ಳೆ ಕಮೆಂಟ್ಗಳು ನನಗಿನ್ನೂ ಒಳ್ಳೆ ಧೈರ್ಯ ಬಂದಿದೆ, ಖುಷಿಯಾಗಿದೆ, ಪೂರ್ತಿ ನೆಮ್ಮದಿ ಇನ್ನೂ ಸಿಕ್ಕಿಲ್ಲ. ಯಾಕೆ ಅಂದರೆ ನಿಮ್ಮೆಲ್ಲರ ಹೋರಾಟ ಮುಂದುವರಿಸೋಣ ಅಲ್ವಾ. ನಾನೀಗೊಂದು ವಿಷಯಕ್ಕೆ ಬರ್ತೀನಿ ಫ್ರೆಂಡ್ಸ್. ಆಗಲಿ, ಮೇಲೆ ಭಗವಂತ ಇದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಅವರೆಲ್ಲರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ, ಅದಕ್ಕಿಂತ ಜಾಸ್ತಿ ಸೌಜನ್ಯನ ಮೇಲೆ ಇದ್ದೇ ಇರುತ್ತೆ ಅಲ್ವಾ. ಇರಲಿ, ಇವತ್ತು ಮತ್ತೆ ನಾನು ಇದು ಮಾಡೋಕ್ಕೆ ಹೋಗಲ್ಲ, ವಿಷಯಕ್ಕೆ ಬರೋಣ ಫ್ರೆಂಡ್ಸ್. ಈಗ ಯಾರಾದರೂ ಒಬ್ಬ ಬೇಡ, ನಾನೇ ಆಯಿತಾ, ಸವಿತಾದ ನಾನೇ. ಯಾವುದೋ ಒಂದು ತೋಟದಲ್ಲೋ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ಕೊಳ್ಳಿ, ಒಂದೇನೋ ಪಕ್ಕದ ಮನೆ ಕಾಂಪೌಂಡಲ್ಲೇ ಅಂದ್ಕೊಳ್ಳಿ, ಒಂದು ಸುಂದರವಾದ ಗುಲಾಬಿ ಹೂವು ಏನೋ ಬಿಟ್ಟಿರುತ್ತೆ. ಅವ್ರ ಮನೇಲಿ ಯಾರೂ ಇರಲ್ಲ. ನಾನು ಹೋಗಿ ಬಲವಂತವಾಗಿ ಕಿತ್ಕೊಂಡ್ಬಿಟ್ಟು ನಾನು ಅಲ್ಲೇ ಅದನ್ನು ಹಿಡ್ಕೊಂಡು ಕೂತ್ಕೊಂಡಿರ್ತೀನ. ಅದು ಬೇಡ. ಕಳ್ಳರು ಮನೆ ನುಗ್ತಾನೆ, ಯಾವುದೋ ಒಂದು ಯಾರೂ ಇಲ್ಲದೆ ಇರೋ ಮನೆ ನುಗ್ತಾನೆ. ಮನೆ ನುಗ್ಗಿ ಅವನಿಗೆ ಏನು ಬೇಕು ಎಲ್ಲ ದೋಚ್ಕೊತಾನೆ, ಮೂಟೆ ಕಟ್ಕೊತಾನೆ, ಎಲ್ಲ ಮಾಡ್ತಾನೆ. ಏನು ಬೇಕು ಇಷ್ಟ ಬಂದಿದ್ದೆಲ್ಲ ತೊಗೊಂಡು ಲೂಟಿ ಮಾಡ್ತಾನೆ. ಆಗ ಎಲ್ಲ ತಗೊಂಡು ಅವನು ಕಳ್ಳನ ಮೈಂಡಲ್ಲಿ ಏನಿರುತ್ತೆ, ಎಲ್ಲ ನನಗೆ ಸಿಗೋದೆಲ್ಲ ಸಿಕ್ಕಾಯಿತು, ಒಂದು ಸಲ ಎಸ್ಕೇಪ್ ಆಗೋಣ, ಎಲ್ಲಾದರೂ ಓಡೋಗ್ಬಿಡೋಣ, ಯಾರಾದರೂ ಬಂದರೆ ಕಷ್ಟ, ಯಾರಾದರೂ ನೋಡಿದ್ರೆ ಕಷ್ಟ. ಹೌದು ತಾನೆ? ಅವನಲ್ಲೇ ಇರ್ತಾನ ಕಳ್ತನ ಮಾಡಿ? ಇರಲ್ಲ, ಓಡೋಗ್ತಾನೆ, ತಪ್ಪಿಸ್ಕೊಂತಾನೆ, ಕಣ್ಮರೆ ಆಗ್ತಾನೆ. ಅವನಿಗೆ ಭಯ ಅಲ್ವಾ. ಕಳ್ಳನಿಗೇನೋ ಅವನಿಗೆಷ್ಟು ಭಯ ಇರುತ್ತೆ, ಕದಿಯೋದೇನೋ ಕದ್ದ, ಆಮೇಲೆ ಅದರಿಂದ ಪಾರಾಗಬೇಕಲ್ಲ ಅವನು, ತಪ್ಪಿಸ್ಕೊತಾನೆ. ನಾನು ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಮುಂದೆ ಅಂದರೆ, ನಮ್ಮೆಲ್ಲರ ಸಹೋದರ ಸಂತೋಷ್ ರಾವ್ ವಿಷಯ ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್, ಹೊಟ್ಟೆ ಉರಿಯುತ್ತೆ. ಒಂಥರ ಸಂಕಟ ಆಗುತ್ತೆ, ಹೊಟ್ಟೆಲಿ ಒಂಥರ ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ. ಪಾಪ ನಮ್ಮ ಸಹೋದರಿ ಸೌಜನ್ಯನ ಕತೆ ಹಾಗಾಯಿತು. ಬಾಡಿನ ತಗೊಂಡೋದ್ರು, ಪೋಸ್ಟ್ಮಾರ್ಟಮು, ಸ್ಟೇಷನ್ನು, ಅದು ಇದು ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಲ್ಲಿಗೆ ಬಾಡಿ ತಗೊಂಡೋಗಾಯಿತು. ಆಮೇಲೆ ನಮ್ಮ ಅಧಿಕಾರಿಗಳ ಕರ್ತವ್ಯ ಏನಾಗಿರುತ್ತೆ, ಕಳ್ಳರನ್ನ ಹಿಡಿಬೇಕಲ್ವಾ. ಹಾಗಾಯಿತು. ನಮಗೆ ಗೊತ್ತಿರೋದು, ನಾನು ಕಲೆಕ್ಟ್ ಮಾಡಿರೋ ಮಾಹಿತಿ, ನನಗೆ ತಿಳಿದಿರೋ ಮಾಹಿತಿ ಆಯಿತಾ. ನಿಮಗಿನ್ನೂ ಇದಕ್ಕೂ ಜಾಸ್ತಿ ಏನಾದರೂ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆಗ ಏನಾಗುತ್ತೆ, ಇವ್ರ ಪಾಡಿಗೆ ಇದು ಬಾಡಿ ತೊಗೊಂಡೋಗಾಯಿತು, ಅದು ಏನೇನ ಪ್ರೊಸೀಜರು ಅದು ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಸಂಜೆ ಸುಮಾರು ಒಂದು 6:30, 7 ಗಂಟೆ ಒಳಗೆ ಅಂದ್ಕೊಳ್ಳೋಣ, ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಆಶ್ರಯಕ್ಕಾಗಿ ಒಬ್ಬರು ವ್ಯಕ್ತಿ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಆಶ್ರಯ ಇಲ್ಲ, ಅಲ್ಲೇ ಎಲ್ಲಾದರೂ ಸ್ವಲ್ಪ ಜಾಗ ಮಾಡಿಕೊಂಡು ಮಲಗೋ ಪ್ಲ್ಯಾನೋ, ಇಲ್ಲ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ರಿಟರ್ನ್ ಹೋಗೋ ಪ್ಲ್ಯಾನೋ ಏನೋ ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಕೂತ್ಕೊಂಡಿರುವಾಗ 5 ಜನ ಪಾಪಿ ಮುಂಡೆ ಮಕ್ಕಳು ಬರ್ತಾರೆ. ನಾನು ಹಾಗೆ ಹೇಳೋದು,
ಹಾಗೆ ಹೇಳೋದು. ಬರ್ತಾರೆ ಪಾಪ. ಈ ವ್ಯಕ್ತಿ ಅಲ್ಲಿ ಕೂತ್ಕೊಂಡಿದ್ದಂಥ ವ್ಯಕ್ತಿ ಸ್ವಲ್ಪ ನೋಡೋಕ್ಕೊಂಥರ ಬೇರೆ ಟೈಪ್ ಇರ್ತಾರೆ. ನಾವಾದರೆ ಅಯ್ಯೋ ಮನೇಲಿದ್ದರೂ ನಾವು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋಣ, ಹೊರಗಡೆ ಹೋಗುವಾಗ ಇನ್ನೂ ಚೆನ್ನಾಗಿ ಹೋಗೋಣ, ಹಾಗೆ ಹೋಗೋಣ, ಒಬ್ರೊಬ್ರದ್ದು ಮೈಂಡ್ ಒಂಥರ ಇರುತ್ತೆ. ಆದರೆ ಪಾಪ ಈ ವ್ಯಕ್ತಿ ನೋಡೋಕ್ಕೆ ಬೇರೆ ಟೈಪಲ್ಲಿ ಇರ್ತಾರೆ, ಸ್ವಲ್ಪ ಅಬ್ನಾರ್ಮಲ್ಡ್. ಹಂಗೆ ಹೇಳಿದ್ರು ತಪ್ಪಾಗುತ್ತೆ ಪಾಪ. ಅವ್ರು ಸ್ವಲ್ಪ ಬುದ್ಧಿ ಗೊತ್ತಾಗುತ್ತಲ್ಲ, ಸ್ವಲ್ಪ ಡರ್ಟಿ ಆಗಿರೋವಂಥ ಬಟ್ಟೆ ಎಲ್ಲ ಹಾಕ್ಕೊಂಡು ಎಲ್ಲ ಕೂತಿರ್ತಾರೆ, ಗಡ್ಡ ಬಿಟ್ಕೊಂಡಿರ್ತಾರೆ. ಅವ್ರ ಹತ್ರ ಏನಿರುತ್ತೆ ಹೋಗ್ಬಿಟ್ಟು ಹಿಡ್ಕೊತಾರೆ. ನಾನು ಹೇಳಿದ್ನಲ್ಲ 5 ಜನ ಹಿಡ್ಕೊಂಡಾಗ ಈ ವ್ಯಕ್ತಿ ಪಾಪ ಗಾಬರಿ ಆಗಿಬಿಡತ್ತೆ. ಈಗ ನಾವೇ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ, ಎಲ್ಲೋ ಕೂತ್ಕೊಂಡಿರ್ತೀವಿ, ಓಡ್ ಬಂದು ಎಲ್ಲ ಗುಂಪು ಕಟ್ಕೊಂಡು ನಮ್ಮ ಹಿಡ್ಕೊಂಡಾಗ ನಮಗೇನು ಅನಿಸುತ್ತೆ? ಇಲ್ಲ ಎಸ್ಕೇಪ್ ಆಗೋಕ್ಕೆ ನೋಡ್ತೀವಿ, ಇಲ್ಲ ಗಾಬರಿ ಆಗುತ್ತೆ. ಇನ್ನೂ ಧೈರ್ಯ ಇರೋರಾದರೆ, ನಿಮ್ಮಂಥವ್ರಾದರೆ ಕೇಳ್ತೀವಿ ಎದ್ದು ನಿಂತು, ಯಾಕೆ ನನಗೆ ಟಾರ್ಗೆಟ್ ಮಾಡ್ತಿದ್ದೀರಾ ಏನು ಅಂತ ಕೇಳ್ತೀವಿ. ಈಗ ಆಲ್ರೆಡಿ ಮೆಂಟಲಿ ಸ್ವಲ್ಪ ಅಬ್ನಾರ್ಮಲ್ ಇರೋವಂಥ ವ್ಯಕ್ತಿ ಎಲ್ಲ ಬಂದು ಹಿಡ್ಕೊಂಡಾಗ ಗಾಬರಿ ಆಗುತ್ತೆ, ಓಡೋಕ್ಕೆ ಟ್ರೈ ಮಾಡ್ತಾರೆ. ಓಡೋಕ್ಕೆ ಟ್ರೈ ಮಾಡಿದ ತಕ್ಷಣ ಇವ್ರು ಹೋಗಿ ಹಿಡ್ಕೊತಾರೆ, ಜನ ಸೇರ್ಕೊತಾರೆ. ಏನಾಗುತ್ತೆ? ಇವನೇ ರೇಪಿಸ್ಟ್ ಇರ್ಬೋದು, ಇವ್ರನ್ನೇ ಸೌಜನ್ಯನಿಗೆ ಈ ಥರ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ, ಸೀದಾ ಕರ್ಕೊಂಡು ಹೋಗ್ತಾರೆ, ಕೊಡ್ತಾರೆ ಸ್ಟೇಷನ್ಗೆ. ಎಂಥ ಗತಿ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಎಂಥ ಗತಿ! ಒಂದು ಬಟ್ಟೆ ನೋಡಿ ವ್ಯಕ್ತಿಯ ವ್ಯಕ್ತಿತ್ವನ ಅಳಿಯೋವಂಥ ಪರಿಸ್ಥಿತಿ. ಅವನು ಒಳ್ಳೆ ಬಟ್ಟೆ ಹಾಕಿದರೆ ಅವನು ಲಾರ್ಡ್ ಲಬಾಕ್, ಅವನು ಸಾಧಾರಣ ಬಟ್ಟೆ ಹಾಕ್ಕೊಂಡು ನೋಡೋಕ್ಕೆ ಒಂಥರ ಬೇರೆ ಟೈಪ್ ಇದ್ದರೆ ಅವನು ಹುಚ್ಚ, ಅವನು ರೇಪಿಸ್ಟು, ಅವನು ಕಳ್ಳ, ಅವನು ಸುಳ್ಳ, ದರೋಡೆ ಮಾಡೋನು. ಹಿಂಗೆ ಅನ್ನೋಕ್ಕಾಗತ್ತಾ? ಬಟ್ಟೆಯಿಂದ ಅಳಿಯೋದು? ಆಯಿತು ಪಾಪ. ಆ ವ್ಯಕ್ತಿ ಅಲ್ಲ, ಅವರೇ ಸಂತೋಷ್ ರಾವ್, ಅವ್ರ ಹೆಸರೇ ಸಂತೋಷ್ ರಾವ್. ಸೌಜನ್ಯನ ಕೇಸಲ್ಲಿ ರೇಪಿಸ್ಟ್ ಅಂತ ಅರೆಸ್ಟ್ ಆಗಿ ಸುಮಾರು ಒಂದು 10-11 ವರ್ಷಗಳ ಕಾಲ ಜೈಲಲ್ಲಿ ಚಿತ್ರ ಹಿಂಸೆನ ಅನುಭವಿಸಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನೀನು ತಪ್ಪಿತಸ್ಥ ಅಂತ ಕೇಸೇ ವಜಾ ಮಾಡಿಕೊಂಡು ಹೊರಗಡೆ ಬಂದಂಥ ನಿಮ್ಮೆಲ್ಲರ ಪ್ರೀತಿ ಕೊಡಲೇಬೇಕು. ಪಾಪ ವ್ಯಕ್ತಿದು ಏನೂ ತಪ್ಪಿಲ್ಲ, ಅವನೇನು ಮಾಡಿಲ್ಲ ಅಂದರೆ ನಾವು ಪ್ರೀತಿ ಕೊಡೋದ್ರಲ್ಲಿ ತಪ್ಪಿಲ್ಲ. ತಪ್ಪು ಮಾಡಿದ್ರೆ ಬಿಡಿ, ಅವರಿಗೆ ಶಿಕ್ಷೆ ಆಗಲಿ, ನಾವು ಅವ್ರನ್ನ ಕೇರ್ಲೆಸ್ ಮಾಡೋಣ, ಎಲ್ಲ ಮಾಡೋಣ, ಅದಕ್ಕೆ ಬೇರೆ ದಾರಿಗಳಿದೆ. ಅವ್ರಿಗೆ ಏನೋ ಮಾಡಿದೆ ಅಮಾಯಕ ಅಂದಾಗ ನಮ್ಮೆಲ್ಲರ ಪ್ರೀತಿ ಅಂತಲೇ ಹೇಳಬೇಕಾಗತ್ತೆ. ಆ ವ್ಯಕ್ತಿನೇ ನಮ್ಮ ಸಂತೋಷ್ ರಾವ್. ಸೌಜನ್ಯನ ಕೇಸಲ್ಲಿ ಅನ್ಯಾಯವಾಗಿ, ಅನ್ಯಾಯ ಅಂದರೆ ಅನ್ಯಾಯ, ಇದು ಅನ್ಯಾಯನೇ, ಅನ್ಯಾಯವಾಗಿ ಶಿಕ್ಷೆ ಅನುಭವಿಸಿ, ಅದು ಎಂತೆಂಥ ಶಿಕ್ಷೆಗಳು, ಯಾವ್ಯಾವ ಥರ ಶಿಕ್ಷೆಗಳು. ಅರೆಸ್ಟ್ ಆದ್ರ, ಕರ್ಕೊಂಡೋಗಿ ಸ್ಟೇಷನಲ್ಲಿ ಆಯ್ತಾ, ಅಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಚಿತ್ರ ಹಿಂಸೆನ. ಪಾಪಿಗೆ ನನ್ನ ಮಕ್ಕಳು ಯಾವ ಥರ ಕೊಡ್ತಾರೆ? ಪ್ಯಾಂಟ್ ಬಿಚ್ಚಿಸ್ತಾರೆ ಆ ವ್ಯಕ್ತಿಗೆ, ಫಸ್ಟು ಮನಸ್ಸು ಬಂದಂಗೆ ಹೊಡಿತಾರೆ. ಮೊದಲೇ ಆ ವ್ಯಕ್ತಿಗೆ ಸ್ವಲ್ಪ ಬುದ್ಧಿ ಇದು. ಅವ್ರ ಹತ್ರ ಹುಡುಕಿದಾಗ ಸಿಕ್ಕಿದ್ದಾದರೂ ಏನು? ಐಶ್ವರ್ಯನ? ಇಲ್ಲ ಏನಾದರೂ ಸೌಜನ್ಯನ ಕೇಸ್ಗೆ ಬೇಕಾದಂಥ ಎವಿಡೆನ್ಸ್ಗಳ? ಏನಲ್ಲ, ಕೈಯಲ್ಲೊಂದು ತುಳಸಿ ಮಾಳೆ, ಒಂದು ಪುಸ್ತಕ, ಮಹಾಭಾರತನೋ ಇಲ್ಲ ವಿಷ್ಣು ಸಹಸ್ರನಾಮನೋ. ಅವರು ಯಾಕೆ ಅಂದರೆ ಅವರು ಆಧ್ಯಾತ್ಮದ ಕಡೆಗೆ ತುಂಬ ಪ್ರೀತಿ, ಅವರಿಗೆ ತುಂಬ ಪ್ರೀತಿ ಇದ್ದಿದ್ದರಿಂದನೇ ಅವರು ಎಲ್ಲೋ ಒಂದು ಕಾರ್ಕಳದ ಒಂದು ಮೇಷ್ಟ್ರು ಮಗ ಅವರು ಕರಾಟೆ ಇದಂತೆ. ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟೋ ಏನೋ ಅಂತ ಈಗ ನ್ಯೂಸಲ್ಲೆಲ್ಲ ಹೇಳ್ತಾ ಇರೋದು, ನಾನು ತಿಳ್ಕೊಂಡಿರೋದು. ನಾನು ಕೂಡ ನಿಮ್ಮೆಲ್ಲರ ಹಾಗೇನೆ ನಾನು ಹೋಗಿ ಅವ್ರನ್ನ ಏನಿದೆ, ಈಗ ಒಬ್ಬ ಸುಳ್ಳು ಹೇಳ್ಬೋದು, ಒಂದು ಚಾನಲ್ ಸುಳ್ಳು ಹೇಳ್ಬೋದು, ಇಬ್ಬರು ಇರ್ಬೋದು, 3 ಜನ ಎಲ್ಲರೂ ಸುಳ್ಳು ಹೇಳ್ತಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ಎಲ್ಲ ನ್ಯೂಸ್ಗಳು ನಮಗೆ ಬರ್ತಾ ಇದೆಯಾ? ಇಲ್ಲ. ಕಾರ್ಕಳ ಅವರು ಪ್ಲೇಸು, ಅವರದ್ದು ಪೇರೆಂಟ್ಸು ಮಾಸ್ಟ್ರ್ ಅಂತೆ, ಅವ್ರ ತಂದೆ ಮಾಸ್ಟ್ರು ಮಗ. ಇವರು ಕರಾಟೆಯಲ್ಲೆಲ್ಲ ಬ್ಲ್ಯಾಕ್ ಬೆಲ್ಟು. ಆಮೇಲೆ ಏನೋ ಅವರು ಆ ಟೈಮಲ್ಲಿ ಏನೋ ಕರಾಟೆ ಇದರಲ್ಲೋ ಏನೋ ಸ್ವಲ್ಪ ಕೇಳಿದ ಪ್ರಕಾರ ತಲೆಗೋ ಏನೋ ಒಂದು ಏಟಾಗಿ ಅವ್ರು ಸ್ವಲ್ಪ ಆಗಿಂದ ಸ್ವಲ್ಪ ಮಂಕು ಅಂತದ್ದು. ತೀರಾ ಹುಚ್ಚರಲ್ಲ ಅವರು, ಪೂರ್ತಿ ಬುದ್ಧಿಮಾಂದ್ಯರೋ ಅಲ್ಲ, ಏನೋ ಸ್ವಲ್ಪ ಅಬ್ನಾರ್ಮಲ್ ಟೈಪು. ಆಗ ಅವರಿಗೆ ಬರ್ತಾ ಏನಾಯಿತು ಅಂದರೆ ದೇವರು ಆಧ್ಯಾತ್ಮದ ಕಡೆಗೆ ತುಂಬ ಇದು ಹೋಗ್ಬಿಟ್ಟು ಅವರು ದೇವಸ್ಥಾನಗಳಲ್ಲಿ ಕೆಲಸ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಹೋಟೆಲ್ ಕೆಲಸ ಮಾಡಿಕೊಂಡು, ಅವ್ರ ಹೊಟ್ಟೆಗೆ ಅವ್ರು ಸಾಕೊಂಡು ಇರ್ತಾರೆ. ಅದ್ರ ಮಧ್ಯದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಈ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದು.
ಈ ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಇರ್ಬೋದು, ಸುತ್ತಮುತ್ತ ದೇವಸ್ಥಾನಗಳಿಗೆ ಒಂದೊಂದು ಸಲ ಹೋಗೋದು ಮಾಡೋದು, ಅಲ್ಲೇ ಇರೋದು, ಊಟ ಮಾಡ್ಕೊಳ್ಳೋದು, ಆ ಟೈಪ್ ವ್ಯಕ್ತಿ. ಅವರು ಅದೇ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಸಹೋದರಿ ಸೌಜನ್ಯ ಅವ್ರ ಕೇಸ್ ಆಗೋಕ್ಕೂ ಒಂದು 2-3 ದಿನ ಮುಂಚೆನೇ ಪಾಪ ಬಂದಿದ್ದಾರೆ. ಅವ್ರ ಪರಿಸ್ಥಿತಿ ನೋಡ್ಬಿ, ಅವ್ರು ಯಾಕೆ ಕೂತಿದ್ರು ಅಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ ಫಸ್ಟು. ಅವರಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡ್ಕೊತಾ ಇದ್ರು, ಹೊಳೆನಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ರು. ಆಮೇಲೆ ಅವರು ಹೋಟೆಲಲ್ಲಿ ಎಲ್ಲೋ ರೂಮಿಗೆಲ್ಲ ಹೋಗಿದ್ದಾರೆ. ನಾನು ಮುಂಚೆನೇ ಹೇಳ್ದಾಗೆ ಅವ್ರ ಬಟ್ಟೆ ಅದು ಇದು ಅವ್ರದ್ದು ವೇಷಭೂಷಣ ನೋಡಿದಂಥವ್ರು ಇವನೇನೋ ಬೇರೆ ಟೈಪ್ ವ್ಯಕ್ತಿ ಇರ್ಬೋದು ಅಂತ ಪಾಪ ಇವರಿಗೆ ರೂಮ್ ಕೊಟ್ಟಿಲ್ಲ. ಇವರಿಗೆ ರೂಮ್ ಕೊಟ್ಟಿಲ್ಲದೆ ಇರೋ ಕಾರಣ ಏನು ಮಾಡ್ತಿದ್ರು, ಒಂದು ನೇತ್ರಾವತಿಲಿ ಸ್ನಾನ ಮಾಡ್ತಾಯಿದ್ರು, ದೇವಸ್ಥಾನದಲ್ಲಿ ಊಟ ತಿಂಡಿ ತಿನ್ಕೊತಾ ಇದ್ರು, ಊಟ ಮಾಡ್ಕೊತಾ ಇದ್ರು, ದೇವ್ರ ನಾಮಕ್ಕೆ ಇದು ಮಾಡ್ತಿದ್ರು, ದೇವ್ರ ದರ್ಶನ ಮಾಡ್ತಾಯಿದ್ರು. ಸಾಯಂಕಾಲ ಆಗುವಾಗ ಹಿಂಗೆ ಎಲ್ಲಾದರೂ ಹಿಂಗೆ ಜಾಗ ಸಿಕ್ಕಿದ್ರೆ ಅಲ್ಲಿ ಬಂದುಬಿಟ್ಟು ಮಲ್ಕೋತಾ ಇದ್ರಂತೆ. ಇವ್ರು ಹಂಗಿದ್ದವ್ರನ್ನ ಇವ್ರು ಯಾರೋ 5 ಜನ ಬಂದರು, ಎಳ್ಕೊಂಡು ಹೋದ್ರು, ಕೊಟ್ಟರು, ಪೊಲೀಸ್ ಅರೆಸ್ಟ್ ಮಾಡಿದ್ರು. ಹೀಗೆ ಇತ್ತು. ಸಡನ್ ಟಿ ವಿನಲ್ಲಿ ಎಲ್ಲ ನ್ಯೂಸು, ಅಯ್ಯೋ ಸೌಜನ್ಯ ಕೇಸಲ್ಲಿ ರೇಪ್ ಮಾಡಿದಂಥವರು ಸಂತೋಷ್ ರಾವ್ ಅವರು ಅರೆಸ್ಟ್ ಆಗಿದ್ದಾರೆ. ನಮಗೆಲ್ಲ ಅಯ್ಯೋ ಬಿಡಪ್ಪ, ಕೊನೆಗೂ ಇಂಥವ್ರು ಸಿಕ್ಬಿಟ್ರಲ್ಲ, ಅರೆಸ್ಟ್ ಆದ್ರಲ್ಲ ಅಂತ ನಾವು ಅಲ್ಲಿಗೆ ಈಗ ಗೊತ್ತಾಗ್ತಾ ಇದೆ. ಅದು ಕತೆನೇ ಈಗಲ್ಲ, 1 year ಬ್ಯಾಕ್ ಕೇಸೆಲ್ಲ ಖುಲಾಸೆ ವಜಾ ಆಯ್ತಲ್ಲ, ಆಗ ಗೊತ್ತಾಯಿತು. ಅವರು ಯಾವಾಗ ಬಿಡುಗಡೆ ಆದರೂ ಶುರು ಆಯಿತು ಮತ್ತೆ ಹೋರಾಟಗಳು. ಅಲ್ಲಿಗೆ ಬರ್ತೀನಿ. ಆಮೇಲೆ ಸ್ಟೇಷನಲ್ಲಿ ಏನು ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್, ಇವರು ಒಪ್ಪಿಸ್ಬೇಕಲ್ಲ ಇವ್ರನ್ನ. ಇವರಿಗೆಲ್ಲ ಮೇಲಿಂದ ಎಲ್ಲ ಪ್ರೆಷರ್ ಇರುತ್ತೆ. ಸುಮ್ಮನೆನಾ ಇವನು ಈ ಥರ ಅಂತ ಅವ್ರಿಗೆ ಗೊತ್ತು. ಯಾಕೆ ನಿಮ್ಮನ್ನೆಲ್ಲ ಸುಮ್ಮನೆ ಕರ್ಕೊಂಡೋದ್ರೆ ನಾವು ಬಿಡ್ತೀವಾ? ತಿರುಗಿ ಬೀಳ್ತೀವಿ. ಯಾಕೆ ಕರ್ಕೊಬಂದ್ರಿ ಕೇಳ್ತೀವಿ, ನಮ್ಮ ಕಡೆಯವರು ಕೇಳ್ತಾರೆ, ಎಲ್ಲ ಹೋರಾಟ ಮಾಡ್ತೀವಿ, ಸುಮ್ಮನೆ ಬಿಡ್ತೀವಾ? ಅದೇ ಪಾಪ ಈ ಥರವೇ ಇರೋ ವ್ಯಕ್ತಿನ ಕರ್ಕೊಬಂದರೆ ಯಾರು ಕೇಳ್ತಾರೆ? ಅವ್ರ ಮನೆಯವರಾದರೂ ಅವ್ನು ಮೊದಲೇ ಒಂಥರ ಇದ್ದಾನೆ, ಎಲ್ಲಿದ್ದಾನೋ ಏನೋ ಎಂತ ಗೊತ್ತಿಲ್ಲ. ಪಾಪ ಒಂದು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪ್ಯಾಂಟ್ ಬಿಚ್ಚಿಸಿ ಬಿಸಿ ನೀರನ್ನು ಹಾಕಿದ್ದಾರೆ ಅವ್ರ ಸೊಂಟದಿಂದ ಕೆಳಗೆ. ಮತ್ತೆ ಆ ಪ್ರೈವೇಟ್ ಸ್ಪಾಟ್ ಮೇಲೆ ಪೆಟ್ರೋಲ್ ಸುರಿದಿದ್ದಾರೆ, ಗುಂಡ್ಪಿನ್ ಚುಚ್ಚಿದ್ರಂತೆ. ಅಂತೆ ಯಾಕೆ? ನೀನು ಒಪ್ಕೋ. ಈ ವ್ಯಕ್ತಿ ಇವ್ರ ಬುದ್ಧಿಲಿ ಸ್ವಲ್ಪ ಇದ್ದಿದ್ರು ಇವರು ಸ್ಟ್ರಾಂಗ್ ಆಗಿದ್ದಾರೆ. ಯಾಕಂದರೆ ಇವರು ಕರಾಟೆ ಅಲ್ವಾ, ಕರಾಟೆ ಬ್ಲ್ಯಾಕ್ ಬೆಲ್ಟು, ಅವರು ಕಸರತ್ತೆಲ್ಲ ಮಾಡಿರೋ ಅಂಥ ಶರೀರ, ಹೈಟ್ ಇದ್ದಾರೆ, ನೋಡೋಕ್ಕೆ ಪೆರ್ಕಲನ್ ಥರ ಇದ್ರು ಅವರು ಬಲಾಢ್ಯರೇ ಅಲ್ವಾ. ಅವರೊಂದು ಸ್ವಲ್ಪ ಅವ್ರಿಗೇನು ಸ್ಟಾರ್ಟಿಂಗ್ ಅವರು ಏನೋ ಇದು ಮಾಡಿದ್ರು. ಪಾಪ ಇವರು ಹಾಗೆ ಕೊಡಬಾರದು, ಹಿಂಸೆ ಕೊಟ್ಟಿದ್ದಾರೆ. ಆದಷ್ಟು ನಿಮ್ಮ ಅಂಥವ್ರದ್ದೆಲ್ಲ ಶರೀರ ನಾವೆಲ್ಲ ಆಗಿದ್ರೆ ಡೆಡ್ ಬಾಡಿನೇ ಸ್ಟೇಷನಿಂದ ಹೊರಗಡೆ ತಗೊಬರ್ಬೇಕಾಗಿತ್ತು. ಆ ವ್ಯಕ್ತಿ ಆ ಥರ ಎಲ್ಲ ಕಸರತ್ತು ಮಾಡಿರೋ ಮೈಯೆಲ್ಲ ಆಗಿರೋದ್ರಿಂದ ಬದುಕಿದ್ದಾರೆ, ಹೊರಗೆ ಬಂದಿದ್ದಾರೆ. ಏನಂತ ಹೇಳಲಿ, ಹೊರಗೆ ಬಂದಿದ್ದಾರೆ, ಬದುಕಿದ್ದಾರೆ. ಪಾಪ ಎಲ್ಲೋ ಒಂದು ಕಡೆ ಹೊಟ್ಟೆಗೊಂದು ಏನೋ ಎಲ್ಲೋ ಒಂದು ಇದರಲ್ಲಿ ಆಶ್ರಯ ತಗೊಂಡಿದ್ದಾರೆ ಅಂತ ಕೇಳಿದ್ದು ನ್ಯೂಸು. ನಿನ್ನೆನೂ ಕೂಡ ನಾನು ಕೇಳಿದ್ದು. ನಾನು ಫೋಟೋ ಎಲ್ಲ ನೋಡಿದ್ದೀನಿ ಅವ್ರನ್ನ. ಫೋಟೋದಲ್ಲಿ ನ್ಯೂಸಲ್ಲೆಲ್ಲ ತೋರಿಸಿದ್ರು. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀ ಅದೇ ಬರ್ತಾ ಇದೆಯಲ್ಲ, ಹಾಗಾಗಿ ಗೊತ್ತಾಯಿತು ನನಗೆ. ಲಾಸ್ಟಿಗೆ ಸ್ಟೇಷನಲ್ಲಿ ಪಾಪ ಈ ವ್ಯಕ್ತಿ ಒಪ್ಕೊಂಡಿಲ್ಲ ಇಷ್ಟೆಲ್ಲ ಮಾಡಿದ್ರು. ಲಾಸ್ಟಿಗೆ ಅವ್ರ ತಂದೆಗೆ ಹೇಗೋ ವಿಷಯಗಳು ಗೊತ್ತಾಯಿತು. ನ್ಯೂಸಲ್ಲೆಲ್ಲ ಬರ್ತಾ ಇತ್ತಲ್ಲ, ನ್ಯೂಸಲ್ಲೆಲ್ಲ ಬರ್ತಾ ಇರುವಾಗ ಪಾಪ ಅವ್ರ ತಂದೆ ಬಂದರು ಮಗನ. ಪಾಪ ಅವ್ರಿಗೆ ಹೇಗಾಗಿರ್ಬೋದು. ಮಗ ನೋಡ್ಕೊಂಡು ಬಂದಾಗ ನಾನು ಅದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ತಂದೆನೇ ಮುಂದೆ ಇಟ್ಕೊಬಿಟ್ಟು ಸಂತೋಷ್ ರಾವ್ ಅವ್ರನ್ನ ಎನ್ಕ್ವೈರಿ ಮಾಡಿದ್ದಾರೆ ನಮ್ಮ ಆಫೀಸರ್ಸ್ಗಳು. ಎನ್ಕ್ವೈರಿ ಏನಂತ ಮಾಡಿದ್ದಾರೆ, ಇಲ್ಲ ಶೂಟೌಟ್ ಮಾಡ್ತೀನಿ ಅಂತ ಮಾಡಿದಾರಂತೆ. ಆಯಿತಾ? ಆಗ ಯಾರಾದರೂ ಅಯ್ಯೋ ತಂದೆನ ಈ ಥರ ಮಾಡ್ತಾರೆ ಅಂದರೆ ಭಯ ಆಗುತ್ತೆ. ಒಪ್ಕೊಂಡಿರೋ ತಪ್ಪಿಗೆ ಪಾಪ ಒಪ್ಕೊಂಡಿದ್ದಾರೆ. ಸಾಕ್ಷಿ ಸಿಕ್ಕಿಲ್ಲ. ಸಂತೋಷ್ ರಾವ್ ಚಿತ್ರ ಹಿಂಸೆ ತಡೆಯೋಕ್ಕಾಗದೆ ಒಪ್ಕೊಂಡ್ರು. ಸಾಕ್ಷಿ ಇತ್ತ? ಸಾಕ್ಷಿ ಏನಿತ್ತು? ಕೈಯಲ್ಲಿದ್ದಿದ್ದ ಜಪಮಾಲೆ, ಒಂದು ರಾಮಾಯಣನೋ ಮಹಾಭಾರತನೋ, ಇಲ್ಲ ಈ ವಿಷ್ಣು ಸಹಸ್ರನಾಮದ ಪುಸ್ತಕ, ಅವ್ರದ್ದೊಂದು ವೇಷಭೂಷಣ. ಇನ್ನೇನು ಸಿಕ್ತು ಸಾಕ್ಷಿ? ಬದನೆಕಾಯಿ. ಏನೂ ಸಿಕ್ಕಿಲ್ಲ. ಹೋಯಿತು, ಕೇಸ್ ಹೋಗ್ತಾನೇ ಇತ್ತು. ಅದ್ರ ಮಧ್ಯದಲ್ಲಿ
ನಮ್ಮ ಮಹಾನ್ ಈ ವಿಷಯದಲ್ಲಿ ತುಂಬ ಇಂಟರ್ಫಿಯರ್ ಆಗಿ ಡೀಪಾಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಹೋರಾಟಕ್ಕೆ ಇಳಿದಂಥ ಅವರಿಗೆ ನಾನು ಇಲ್ಲಿಂದನೇ ಕೈ ಮುಗಿತೀನಿ. ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣ ನಮ್ಮ ತಂದೆ ಸಮಾನರಾದ, ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರು, ಇಲ್ಲಿಂದನೇ ಕೈ ಮುಗಿತೀನಿ. ಅವರ ಹೋರಾಟಗಳು ಶುರು ಆಯಿತು. ಅವ್ರಿಗೆ ಗೊತ್ತು ಇದಲ್ಲ ಇವರಲ್ಲ ಕೊಲೆಗಾರ, ಇವರಲ್ಲ ಅಂತ ಹೋರಾಟ ನಡೀತಾನೆ ಇತ್ತು. ಹೀಗೆ ಆಯಿತು, ಹೀಗೆ ಬಂತು. ಅಲ್ಲಿ ಕೇಸು ಇವರು ಜೈಲಲ್ಲಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಇವ್ರಗಳದ್ದು ಹೋರಾಟ ಇದು ಸರಿ ಇಲ್ಲ, ಹಾಗೆ ಹೀಗೆ ಅಂತಲೇ ಬಂತು. ಅಷ್ಟರಲ್ಲಿ ಹೋಗ್ತಾ ಅದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ ಎನ್ಕ್ವೈರಿ ಆಗಬೇಕಲ್ಲ. ಎನ್ಕ್ವೈರಿ ಆಗುವಾಗ ಏನೆಲ್ಲ ಎನ್ಕ್ವೈರಿ ಮಾಡಬೇಕು? ಈ ಥರ ಕೇಸ್ ಆಗುವಾಗ ರೇಪ್ ಆದಂಥ ವ್ಯಕ್ತಿ ಈ ಥರ ಅದನ್ನು ಬಾಯಿ ಬಿಟ್ಟು ಪದೇ ಹೇಳೋಕ್ಕೂ ಒಂಥರ ಆಗುತ್ತೆ. ಆ ವ್ಯಕ್ತಿದು ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ತಗೋತಾರೆ. ಅವ್ರದ್ದು ಗುಪ್ತಾಂಗದ್ದು ವೆಜಿನಲ್ ಸ್ವ್ಯಾಬ್ ಅನ್ನೋದು ಅದು ಕಲೆಕ್ಟ್ ಮಾಡ್ತಾರೆ. ಅದು ಸಿಗಬಾರ್ದು ಅಂತಲೇ ಅವರು ಅದಕ್ಕೆ ಮಣ್ಣೆಲ್ಲ ಹಾಕಿದ್ದಿದ್ದು. ನಾನು ಹೇಳ್ತಾ ಇದ್ದೀನಿ, ಈ ಥರ ಅಬ್ನಾರ್ಮಲ್ ಇರೋ ವ್ಯಕ್ತಿ ಅಲ್ಲೇ ಈಗ ಮಾಡಬಾರದು ಹಲ್ಕ ಕೆಲಸ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತಾರ. 1 ಪಾಯಿಂಟ್. ಇನ್ನೊಂದು, ಆ ಹುಡುಗಿನ ಇದೇ ರೋಡು ಇಲ್ಲೇನೆ ಅಷ್ಟು ಎಳ್ಕೊಂಡೋಗಿ ಹೆಗಲ ಮೇಲೆ ಒಬ್ಬ ಹೊತ್ಕೊಂಡೋಗಿ ಅವ್ರನ್ನ ಮನಸ್ಸೋ ಇಚ್ಛೆ ರೇಪ್ ಮಾಡಿ ಹೆಗಲ ಮೇಲೆ ಹೊತ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ರೆ ಹುಡುಗಿ ಸುಮ್ಮನೆ ಇರ್ತಾರ? ತಪ್ಪಿಸ್ಕೊಳ್ಳೋಕ್ಕೆ ಪರದಾಡ್ತಾರೆ, ಹೊಡಿತಾರೆ, ಪರ್ಚ್ತಾರೆ, ಎಳಿತಾರೆ. ಆದರೆ ಸೌಜನ್ಯ ಅವರ ರಿಪೋರ್ಟ್, ಸಾಕ್ಷಿ ಕಲೆಕ್ಟ್ ಮಾಡುವಾಗ ಇದು ಯಾವುದೂ ಸಿಕ್ಕಿಲ್ಲ. ಇಲ್ಲ ಉಗ್ರಲ್ಲಿ ಪರ್ಚಿರೋದು ಇದಿರುತ್ತೆ, ಆ ಉಗ್ರದ್ದು ಸ್ಯಾಂಪಲ್ ತಗೋತಾರೆ. ಸ್ಯಾಂಪಲ್ ಏನೋ ಇಲ್ಲ ಬಟ್ಟೆದೆಲ್ಲ ಆದರೆ ಅದೇನೋ ಇರುತ್ತಂತೆ ಅವ್ರ ಭಾಷೆಯಲ್ಲಿ. ನನಗೆ ಹೇಳೋಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಹೇಳೋಕ್ಕಷ್ಟು ಗೊತ್ತಿಲ್ಲ. ಅದೆಲ್ಲ ಸಿಗುತ್ತೆ. ವೆಜಿನಲ್ ಸ್ವ್ಯಾಬ್ ಅದು ತೊಗೊಂಡ್ರು, ಅದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ, ಡಾಕ್ಟ್ರು ಕೊಟ್ಟಿದ್ದಾರೆ. ಇವರು ಪೊಲೀಸ್ ಅವರಿಗೆ ಕೊಟ್ಟಾಗ ಡಾಕ್ಟ್ರು ಏನು ಮಾಡಬೇಕಿತ್ತಂತೆ ಅಂದರೆ ಆ ಸ್ವ್ಯಾಬನ್ನ ಫುಲ್ ಡ್ರೈ ಮಾಡಿ ಕೊಡಬೇಕಿತ್ತಂತೆ. ಅದಕ್ಕೆ 24 hours ಅಷ್ಟರಲ್ಲಿ ಅವರು ಎಂಥ FLCನೋ ಏನೋ ಹೇಳ್ತಾರೆ ಅವರು ಡಾಕ್ಟ್ರ್ ಭಾಷೆ, ನನಗದು ಗೊತ್ತಾಗ್ತಾ ಇಲ್ಲ, ನಿಮಗೆಲ್ಲ ಅರ್ಥ ಆಗಿರುತ್ತೆ. ಅಲ್ಲಿಗೆ ಕೊಡಬೇಕಂತೆ, ಆಗ ಅದು ಒರಿಜಿನಲ್ ರಿಪೋರ್ಟ್ ಅದು ಸಿಗತ್ತೆ ಅಂತಾರೆ. ಈ ಪೊಲೀಸವರು ತಗೊಂಡು 15 ದಿವಸ ಇಟ್ಕೊಂಡಿದ್ದಾರೆ. ಈ ಡಾಕ್ಟ್ರು ಅದನ್ನು ಡ್ರೈಯೇ ಮಾಡಿಲ್ಲ, ಹಾಗೆ ಕೊಟ್ಟಿದ್ದಾರೆ. ಇವರು ಒಂದು 15 days ಹಾಗೆ ಇಟ್ಕೊಂಡಿದ್ದಾರೆ. 15 ದಿವಸದ ಒಳಗೆ ಅನ್ಕೋತೀನಿ ಇಟ್ಕೊಂಡಿದ್ದಾರೆ. ಅದು ಫಂಗಸ್ ಬಂತು, ಅದು ಹೋಯಿತು. ಮತ್ತು ರೇಪಾದ ಜಾಗದಲ್ಲಿ ಏನಾದರೂ ಸಿಗುತ್ತೆ, ಅವಳು ಹಾಕಿರೋ ಒಳ ಉಡುಪಾಗಲಿ ಬಟ್ಟೆದು ಏನಾದರೂ, ಅಲ್ಲಿ ಆ ಹೆಣ್ಮಗುದು ಒಳ ಉಡುಪೇ ಇರಲಿಲ್ವಂತೆ. ಪ್ಯಾಂಟೀಸ್ ಆಗಲಿ ಮೇಲೆದಾಗಲಿ ಅದು ಇರಲಿಲ್ಲ. ಪೊಲೀಸವ್ರು ಏನು ಮಾಡಿದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಆ ಹೆಣ್ಮಗು ಯೂಸ್ ಮಾಡ್ತಾ ಇದ್ದಿದ್ದ ಒಳ ಉಡುಪನ್ನ ತಗೊಂಡೋಗಿದ್ದಾರೆ. ಈಗ ಪಂಚನಾಮೆ ಅಂತ ಇರುತ್ತೆ, ನಾನೇನು ಪೂರ್ತಿ ತಿಳ್ಕೊಂಡಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ಪಂಚನಾಮೆ ಅಂತ ಆಗುವಾಗ ಈ ಥರ ಕೇಸಲ್ಲಿ ಪಂಚನಾಮೆ ಮಾಡ್ತಾರೆ. ಆಗುವಾಗ ಏನೋ ಇವೆಲ್ಲ ಸಾಕ್ಷಿ ಆಧಾರಗಳು, ಮತ್ತು ಆ ವ್ಯಕ್ತಿ ಎಲ್ಲಿದ್ರೋ ಅಲ್ಲಿ CC ಕ್ಯಾಮ್ರಾ ಫೂಟೇಜೇ ಇಲ್ಲ. 360 ಡಿಗ್ರಿಯಲ್ಲಿ ಇದಾಗ್ತಾ ಇರೋ ಅಷ್ಟು ದೊಡ್ಡ ಪ್ಲೇಸ್ ಫುಲ್ಲು ಕವರ್ ಆಗ್ತಾ ಇದ್ದಿದ್ದು CC ಕ್ಯಾಮ್ರಾ ಫೂಟೇಜ್ ಇಲ್ಲ. ತೀರೋಗಿರೋ ಅಂಥ ಸೌಜನ್ಯರ ಒಳ ಉಡುಪಿಲ್ಲ. ಅವರು ಉಗ್ರಲ್ಲೆಲ್ಲಾದರೂ ಪರ್ಚಿರೋದು ಮಾಡಿರೋ ಅಂತ ಏನಾದರೂ ಒಂದು ಸ್ಕಿನ್ನು ಬ್ಲಡ್ ಸ್ಯಾಂಪಲ್ಲು ಯಾವುದೂ ಇಲ್ಲ. ಆಯಿತಾ? ಆಮೇಲೆ ರಿಪೋರ್ಟ್ ಕೊಟ್ಟಿದ್ದಾರೆ, ಸಂತೋಷ್ ರಾವ್ ಅವರ ಮೈಯಲ್ಲಿ ಪರ್ಚಿರೋ ಗಾಯ ಇತ್ತು. ಪರ್ಚಿರೋ ಗಾಯ ಅಲ್ಲ, ಅದು ಸ್ವಲ್ಪ ಗಾಯ ಇತ್ತು, ಪರ್ಚಿರೋದಲ್ಲ, ಗಾಯಗಳಾಗಿತ್ತು. ಗಾಯಗಳಾಗಿದ್ಯಾಕೆ? ಈ ಪಾಪಿ ಮುಂಡೆ ಮಕ್ಕಳು ಇಟ್ಕೊಬಿಟ್ಟು ಯಾವನೋ ಸಿಕ್ಕದ ಅಂತ ಚೆನ್ನಾಗಿ ಬಾರಿಸಿದ್ರಲ್ಲ, ಆಗ ಆಗಿರೋ ಗಾಯ ಅದು. ಏನೇ ಆಗಲಿ,
ಇಂಥ ಅಮಾಯಕನಿಗೆ ಪಾಪ ಶಿಕ್ಷೆ ಆಯಿತು. ಅದು 1 ವರ್ಷ 2 ವರ್ಷ 3 ವರ್ಷ ಅಲ್ಲ ಫ್ರೆಂಡ್ಸ್, ಸುಮಾರು 11-12 ವರ್ಷ ಶಿಕ್ಷೆ. ಪಾಪ ಆ ವ್ಯಕ್ತಿ ಹೇಳ್ಕೊತಾರೆ. ಅಲ್ಲಿ ಯಾರೋ ಅವರು ಚೇತನ್ ಶರ್ಮಾ ಅನ್ನೋರು ಮೊನ್ನೆ ಯಾವುದೋ ನ್ಯೂಸ್ ಚಾನಲಲ್ಲಿ ಮಾತಾಡ್ತಾಯಿದ್ರು. ನಂಗೆ ತುಂಬ ಬೇಜಾರಾಗ್ತಾ ಇತ್ತು. ಅಲ್ಲಿ ಬಿಡುಗಡೆ ಆದರು, ಜೈಲಿಂದ ವಜಾ ಆದರು, ಎಲ್ಲ ಆದರು, ಹೊರಗಡೆ ಬಂದರು. ಇವ್ರಿಗೆ ಎಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಪಾಪ. ಮನೆಗೆ ಹೋಗ್ತಾರೆ. ಅವ್ರ ಮನೆ ಪರಿಸ್ಥಿತಿ ಯೋಚನೆ ಮಾಡಿ. ಅದಕ್ಕೂ ಮುಂಚೆ ಮನೆ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ಥರ ಆದಮೇಲೆ ಇವ್ರನ್ನ ಯಾರೂ ಹತ್ರ ಸೇರಿಸ್ತಾ ಇಲ್ಲ. ಅಣ್ಣ ತಮ್ಮಂದ್ರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಇವ್ರ ಮನೆಗೆ ಬರೋರು ಹೋಗೋರು ಮಾಡೋರು ಯಾರೂ ಬರ್ತಾ ಇಲ್ಲ. ಯಾಕೆ? ಸೌಜನ್ಯನ ಕೊಲೆ ಮಾಡಿದಂಥ ಕೊಲೆಗಡಕರ ಪೇರೆಂಟ್ಸ್ ಇವರು, ಅವ್ರ ಅಣ್ಣ ತಮ್ಮಂದರು ಇವರು. ಇವ್ರ ಮನೆಗೆ ಹೆಣ್ಣು ಮಕ್ಕಳನ್ನ ಹ್ಯಾಕೆ ಕೊಡೋದಪ್ಪ? ಇದೇ ಯೋಚನೆಯಲ್ಲಿ ಅವ್ರ ಅಮ್ಮ ತೀರೋಗ್ತಾರೆ. ಈ ವ್ಯಕ್ತಿ ಬಿಡುಗಡೆ ಆಗಿ ಬರೋ ಅಷ್ಟರಲ್ಲಿ ಪಾಪ ಅವ್ರ ತಂದೆ ಮೇಷ್ಟ್ರಾಗಿದ್ದವರು, ಅವರು ಇರಲಿಲ್ಲ ಅಂತ ಏನೋ ಹೇಳ್ತಾ ಇದ್ರು, ಅವರು ಇರಲಿಲ್ಲ ಅಂತೆ. ಆಯಿತಾ? ಈ ವ್ಯಕ್ತಿ ಮೊದಲೇ ಈ ಥರ ಇದ್ದವರು. ಸೀದಾ ಇವರೇನು ಮಾಡ್ತಾರೆ, ಕಾರ್ಕಳದಲ್ಲೇನೋ ಬಾಲಾಜಿ ಅನ್ನೋ ಒಂದು ಶಿಬಿರ ದೇವರದು, ಆ ಶಿಬಿರಕ್ಕೆ ಹೋಗ್ತಾರೆ. ಆ ಭಗವಂತ ಏನು ಬುದ್ಧಿ ಕೊಟ್ಟರು ಅಲ್ಲಿ ನಡೆಸೋಂಥ ಗುರುಗಳಿಗೆ, ಆ ಶಿಬಿರದ್ದು ಅವ್ರು ಸೇರಿಸ್ಕೊತಾರೆ ಇವ್ರನ್ನ. ಇವರಲ್ಲಿ ಇವ್ರು ತನಕಾದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡಿದ್ರಂತೆ. ಆಗ ಚೇತನ್ ಶರ್ಮಾ ಅನ್ನೋರು ಇವರ ಫ್ರೆಂಡು, ಅವ್ರು ನಿನ್ನೆ ಇಂಟರ್ವ್ಯೂಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ರು, ಅದೇ ಚಾನಲ್ ಆಗಿ ಹೇಳ್ತಾಯಿದ್ರು. ಪಾಪ ಅವರಿಗೆ ಫಸ್ಟ್ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ಇವರು ಫಸ್ಟ್ ಅರೆಸ್ಟ್ ಆಗುವಾಗ ಇದ್ದಂಥ ಮೈಕಟ್ಟಾಗಲಿ, ಅವ್ರ ಫೇಸು ಅದು ಎಲ್ಲ ಆಗ ಇದ್ದದ ರೀತಿಗೂ ಈಗ ಇರೋ ರೀತಿಗೂ ಇವ್ರಿಗೆ ಗೊತ್ತಾಗಿಲ್ಲ. ಆ ವ್ಯಕ್ತಿನೂ ಮಾತೆಲ್ಲ ಕಮ್ಮಿ ಎಲ್ಲ ಇರೋದ್ರಿಂದ ಅವರು ಏನೂ ಹೇಳ್ಕೊಂಡಿಲ್ಲ. ಅವ್ರಿಗೆ ಬೇಕಾಗಿದ್ದೇನು, 2 ಹೊತ್ತು ಊಟ, ಮಲಗೋಕ್ಕೊಂದು ಜಾಗ, ಇವ್ರ ಕೈಯಲ್ಲಾಗಿದ್ದ ಕೆಲಸ. ಪಾಪ ಆ ವ್ಯಕ್ತಿ ಎಲ್ಲರೂ ಮಲಗಿರ್ತಾ ಇದ್ರು. ಈ ವ್ಯಕ್ತಿ 3 ಗಂಟೆಗೆ ಹೇಳ್ತಾರಂತೆ. ಬಿಡುಗಡೆ ಆದಮೇಲೆ ನಾನು ಹೇಳ್ತಾ ಇರೋದು. ಶಿಬಿರದಲ್ಲಿ ಆಶ್ರಯ ತೊಗೊಂಡ್ರಲ್ಲ ಆಗ ಪಾಪ ಈ ವ್ಯಕ್ತಿ 3 ಗಂಟೆಗೆ ಎದ್ದುಬಿಟ್ಟು ಅಲ್ಲೆಲ್ಲ ಕಸ ಗುಡಿಸೋದು, ದೇವ್ರ ಸಾಮಾನುಗಳೆಲ್ಲ ಇರುತ್ತಲ್ಲ ಅದೆಲ್ಲ ತೊಳೆಯೋದು, ಬಾವಿಯಿಂದ ನೀರು ಸೇದೋದು, ಅಂಗಳ ಸಾರಿಸೋದು, ದೇವ್ರಿಗೆ ಪೂಜೆಗೆಲ್ಲ ಏನೆಲ್ಲ ಬೇಕು ಹೆಲ್ಪ್ ಮಾಡೋದು, ಅಡುಗೆ ಮನೆ ಅವ್ರ ವಿಡಿಯೋ ಬರ್ತಾ ಇತ್ತು, ಎಲ್ಲರೂ ನೋಡಿರ್ತೀರ. ಹಾಗೇ ಇದ್ದಾರೆ. ಆಗಾಗ ಸ್ವಲ್ಪ ಎಲ್ಲ ಮಾತಾಡ್ಕೊಂಡು ಬಂದ್ರಂತೆ. ಆಗ ಸ್ವಲ್ಪ ಮಾತಾಡೋರಂತೆ, ಸುಮ್ಮನಾಗವ್ರಂತೆ. ಆಮೇಲೆ ಹೇಗೋ ಇವ್ರಿಗೆ ಗೊತ್ತಾಯ್ತಂತೆ, ಈ ವ್ಯಕ್ತಿ ಸಂತೋಷ್ ರಾವ್ ಅನ್ನೋರೇ ಸೌಜನ್ಯನ ರೇಪ್ ಮಾಡಿ ಕೊಂದಾಕಿ ಜೈಲಲ್ಲಿದ್ದು ಬಂದವರು. ಆಮೇಲೆ ಏನು ಮಾಡಿದ್ರು ಇವರೆಲ್ಲರೂ, ಅದು ನಾವಾದರೂ ಅಷ್ಟೇ ಅಲ್ವಾ, ಪಾಪ ಇವರೆಲ್ಲ ಮಾತಾಡಿಸ್ಕೊಂಡಿದ್ರಲ್ಲ ಇವರೆಲ್ಲ ದೂರ ಆಗೋಕ್ಕೆ ಶುರುವಾದ್ರಂತೆ. ಮಾತಾಡೋದು ಬಿಟ್ರಂತೆ. ಅವ್ರಿಲ್ಲಿ ಬರ್ತಾ ಇದ್ರೆ ಇವರೆಲ್ಲ ದೂರ ಹೋಗ್ತಾ ಇದ್ರಂತೆ. ಆಲ್ರೆಡಿ ಜೀವನದಲ್ಲಿ ನೊಂದು ಬೆಂದು ಚಿತ್ರಹಿಂಸೆ ಅನುಭವಿಸಿ ಜೀವನನೇ ಇಲ್ಲ, ಇರಬರೋ ಆಯಸ್ಸು ಯೌವನ ಎಲ್ಲ ಅವ್ರ ವಯಸ್ಸೆಲ್ಲ ಜೈಲಲ್ಲೇ ಕಳೆದ್ರು, ಚಿತ್ರಹಿಂಸೆ ಅನುಭವಿಸಿದ್ರು. ಅದ್ರ ಜೊತೆಗೆ ಇಷ್ಟು ದೊಡ್ಡ ಕಳಂಕ, ಮಾಡದೇ ಇರೋ ತಪ್ಪಿಗೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದರೆ ಇಲ್ಲಾದರೂ ಇರೋಣ ಅಂದರೆ ಎಂತ ಆಗಲಿ ಆಯಿತಾ. 1 2 ಒಬ್ಬರು ಇಲ್ಲಿ ನೋಡೋರು ದೃಷ್ಟಿ ಸರಿ ಇಲ್ಲ. ಆಮೇಲೆ ಇವರೆಲ್ಲ ದೂರ ಆಗಿದ್ರಲ್ಲ, ಆಗ ಗುರುಗಳು ಹೇಳಿದ್ರಂತೆ, ಅವ್ರು ಏನೇ ಮಾಡ್ಕೊಂಡು ಬಂದಿರಲಿ, ಏನೇ ಆಗಲಿ, ನಾವು ಒಬ್ಬರು ಮನುಷ್ಯರು, ಅವ್ರ ಜೊತೆ ಸ್ವಲ್ಪ ಮಿಂಗಲ್ ಆಗೋಣ. ಅವ್ರದ್ದು ಏನು ಎತ್ತು ಅವರ ನೋಡಿದ್ರೆ ಅವರು ಆ ಥರ ಮಾಡಿದವರು ಅಂತ ಅನಿಸಲ್ಲ, ನಮಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರಂತೆ. ಆ ಗುರುಗಳಿಗೆ ಪಾಪ ಮಂಜುನಾಥ ಸ್ವಾಮಿನೇ ಏನೋ ಹೇಳಿಸಿರ್ಬೋದು. ಪಾಪ ಅವ್ರು ಅಲ್ಲಿಂದನೂ ಓಡಿಸಿದ್ರೆ ಪಾಪ ವ್ಯಕ್ತಿ ಏನು ಮಾಡ್ತಾರೆ ಫ್ರೆಂಡ್ಸ್, ಏನು ಮಾಡ್ತಾರೆ? ಯಾರು ಊಟ ಕೊಡ್ತಾರೆ? ಹೆಂಗೆ ಬದುಕ್ತಾರೆ? ಯಾರು ನೋಡಿದ್ರು ನೀನು ರೇಪಿಸ್ಟ್ ಅಂತಾರೆ, ನೀನು ಕೊಲೆಗಾರ ಅಂತಾರೆ. ಆ ಕೇಸಲ್ಲಿ ನೀನು 11 ವರ್ಷ ಜೈಲಲ್ಲಿದ್ದು ಬಂದವನು ಅಂತಾರೆ. ಆಮೇಲೆ ಈ ಸಂತೋಷ್ ಶರ್ಮಾ ಅಂತ ಅಲ್ಲ, ಚೇತನ್ ಶರ್ಮಾ ಅಂತ ಅವ್ರ ಸ್ನೇಹಿತ ಅಂತ ಹೇಳಿ ಮಾತಾಡ್ತಾ ಇದ್ರು. ಅವರು ಕೇಳಿದ್ರಂತೆ, ನೀವು ಹಾಗೆ ಸ್ವಲ್ಪ ಅದು ಹಾಗೆ ಹೀಗೆ ಅನ್ನೋರಂತೆ, ಅಷ್ಟೇ ಸ್ಟಾಪು, ಮತ್ತು ಎಕ್ಸ್ಟ್ರಾ ಮಾತಾಡೋಂಗಿಲ್ವಂತೆ ಆ ವ್ಯಕ್ತಿ ಜೊತೆ. ಮತ್ತು ಇನ್ನೊಂದು ಏನು ಬೇಜಾರಾಗೋದು ಅಂದರೆ ಫ್ರೆಂಡ್ಸ್, ಆ ಶಿಬಿರಕ್ಕೆ ಯಾರಾದರೂ ಹೆಂಗಸರು, ನಮ್ಮಂಥವರು ಹುಡುಗಿರು, ಇವರು ಯಾರಾದರೂ ಒಟ್ಟಲ್ಲಿ ಲೇಡೀಸು ಒಳಗಡೆ ಬಂದರೆ ಈ ವ್ಯಕ್ತಿ ಏನೇ ಕೆಲಸ ಮಾಡ್ತಾ ಇದ್ರು ಅದನ್ನಲ್ಲೇ ಬಿಟ್ಟು ಆಚೆನೇ ತಿರುಗು ನೋಡದೆ ಹೋಗ್ಬಿಟ್ಟು ಎಲ್ಲೋ ಒಂದು ಮರದ ಕೆಳಗೋ ಎಲ್ಲೋ ಕೂತ್ಕೊಳ್ತಾರಂತೆ. ಹೆಣ್ಣು ಅಂದರೆ, ಹೆಂಗಸರು ಅಂದರೆ ಆ ವಿಷಯದಲ್ಲಿ ಅವ್ರಿಗೆ ಎಷ್ಟು ಭಯ ಪಟ್ಟಿದಾರಲ್ವಾ. ಇದು ನ್ಯಾಯನಾ? ದೊಡ್ಡವರೆಲ್ಲ ಮಾಡೋದಿದಾ ಈ ಕೆಲಸನ? ನನಗೀಗ ಅನ್ನಿಸ್ತಾ ಇದೆ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ,
ನನಗೀಗ ಅನ್ನಿಸ್ತಾ ಇದೆ, ಸೌಜನ್ಯನ ಹಾಳು ಮಾಡಾಯಿತು, ಅವಳಿಗೆ ಮಣ್ಣು ತುಂಬಿದ್ದಾಯಿತು, ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾಯಿತು. ಈಗ ಎಸ್ಕೇಪ್ ಆಗಬೇಕಲ್ಲ ಪಾಪಿ ಮುಂಡೆ ಮಕ್ಕಳು. ಎಸ್ಕೇಪ್ ಆಗೋಕ್ಕೆ ನಾನು ಅನ್ಕೋತಾ ಇರೋದು, ಇದು ನನ್ನ ಸ್ವಂತ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನನಗೇನು ಶಿಕ್ಷೆ ಕೊಡ್ತಾರೋ ಏನಾದರೂ ಪರವಾಗಿಲ್ಲ. ಈ ದೊಡ್ಡ ಕಾಣದ ಕೈಗಳಿದೆಯಲ್ಲ, ಕಾಣದೇ ಇರೋ ಕೈಗಳು, ಈ ಕಾಣದೇ ಇರೋ ಕೈಗಳೇ ಯಾಕೆ? CC ಕ್ಯಾಮ್ರಾ ಇರುತ್ತೆ ಎಲ್ಲ ಕಡೆ, ಎಲ್ಲ ಅಬ್ಸರ್ವ್ ಮಾಡಿ. ಈಗ ಒಂದು ಸ್ವಲ್ಪ ಇವ್ರನ್ನ ಬಿಟ್ಟಿರಬಾರ್ದು, ಯಾರೋ ಹುಡಿಕೊಂಡೋಗಿ, ಯಾರಾದರೂ ಅನುಮಾನ ಬರೋ ಅಂಥವ್ನು ಯಾರಾದರೂ ಸಿಕ್ಕಿದ್ರೆ ಎಳ್ಕೊಂಡೋಗಿ ಸ್ಟೇಷನಿಗೆ ಕೊಡು ಅಂತ ಯಾಕೆ ಹೇಳಿರಬಾರ್ದು? ಯಾಗೂ ಕೇಳಲ್ಲ. ಹಾಗೆ ಹೀಗೆ ಎಲ್ಲ ಹುಡುಕ್ತಾ ಇದೆ. ಯಾಕೆ? ಅಲ್ಲಿ ದೇವಸ್ಥಾನಕ್ಕೆ ಆಗಲಿ, ಅಲ್ಲಿ ಆ ರೋಡಲ್ಲಾಗಲಿ ಎಲ್ಲ ಥರದ ವ್ಯಕ್ತಿಗಳು ಓಡಾಡ್ತಾರೆ. ಕಳ್ಳರು ಓಡಾಡ್ತಾರೆ, ಸುಳ್ಳರು ಓಡಾಡ್ತಾರೆ, ಒಳ್ಳೆಯವರು ಓಡಾಡ್ತಾರೆ, ದೇವ್ರ ಮೇಲೆ ಭಕ್ತಿ ಇರೋರು, ಸನ್ಯಾಸಿಗಳು, ಸಾಧು ಸಂತರು, ಸಂಸಾರಸ್ಥರು, ಪ್ರತಿಯೊಬ್ಬರು ಓಡಾಡ್ತಾರೆ. ಎಲ್ಲರನ್ನೂ ಬಿಟ್ಟು ನೀನು ಇಂಥ ಒಂದು ಕೇಸಲ್ಲಿ ಇಂಥವನ್ನೇ ಸಿಗಿಸ್ಬೇಕು ಅಂದರೆ ಏನೋ ಇರುತ್ತೆ. ಯಾಕೆ ಒಳ್ಳೆಯವ್ರನ್ನ ಇಟ್ಕೊಳಕ್ಕಾಗಲ್ವಾ? ಆಗಲ್ಲ. ಕ್ವಶನ್ ಮಾಡ್ತಾರೆ ಮುಂಚೆನೇ ಹೇಳೋ ಹಾಗೆ. ಇಂಥವ್ರು ಹೇಳಿರ್ಬೋದಲ್ಲ, ಯಾವುದೋ ಸಾಧಾರಣ ಕೇಳೋರು ಯಾರು ಇಲ್ಲದೆ ಇರೋರು ಅಲ್ಲಿ ಅಂಥ ದೇವಸ್ಥಾನಗಳು, ಅಂಥ ದೊಡ್ಡ ಎಲ್ಲ ಸಾಧಾರಣ ಎಲ್ಲ ದೇವಸ್ಥಾನಗಳ ಹತ್ರ ಎಲ್ಲ ಇರ್ತಾರೆ ಇಂಥವ್ರು ಎಲ್ಲ, ಸಾಧುಗಳು, ಸಂತರು, ಈ ಥರ ಅಬ್ನಾರ್ಮಲ್ಲು ಸಾಧಾರಣ ಇರೋವಂಥ ವ್ಯಕ್ತಿಗಳು ಎಲ್ಲ ಇದ್ದೇ ಇರ್ತಾರೆ. ಅಂಥವ್ರು ಯಾರಾದರೂ ಸಿಕ್ಕರೆ ಬನ್ನಿ, ಮುಂದೆ ನಾವು ನೋಡ್ಕೊತೀವಿ ಅಂತ ಹೇಳಿದ್ರೇನೋ, ಅದಕ್ಕೆ ಈ ಬೇವರ್ಸಿಗಳು ಎಳ್ಕೊಂಡು ಹೋಗಿದ್ದಾರೆ. ಲಾಸ್ಟಿಗೆ ಭಗವಂತ ಅನ್ನೋನೊಬ್ಬ ಇದ್ದಾನಲ್ವಾ, ಸತ್ಯ ಸಾಕ್ಷಿ ಇಲ್ಲ, ಅದಿಲ್ಲ, ಇದಿನ ಪುಣ್ಯಾತ್ಮ ಲಾಯರು ಅವ್ರ ಕಡೆ ವಾದ ಮಾಡಿದ್ರು. ನಮ್ಮ ಮಹೇಶ್ ಗುರುಗಳೇ ಅವ್ರಿಗೆ ಕೈ ಮುಗದೆ ನಾನು ಮಾತಾಡ್ತೀನಿ. ಅಂಥವರು ಮಟ್ಟಣ್ಣನವರು ಇಂಥವ್ರ ಎಲ್ಲ ಒಂದು ಇದರಿಂದ ಒಳ್ಳೆ ಲಾಯರ್ ಹಿಡ್ದಿದ್ದಾರೆ. ಅದಲ್ಲ ಹಾಗಲ್ಲ ಹೀಗೆ ಅಂತ ಹೇಳಿಬಿಟ್ಟು ಪಾಪ ಏನೋ ಹೊರಗೆ ಬಂದರು. ಮುಂದೆ ಏನೋ ಒಂದು ಇದಿದೆ ಮಾತು, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಇದೆ. ಇವ್ರು ಮಾಡಿದ್ದೇನೋ ಏನೇ ಆಗಲಿ, ಈಗ ಹೊರಗಡೆ ಬಂದಿದ್ದಾರೆ. ಈ ಹೋರಾಟದ ಬಿಸಿ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಆಕ್ರೋಶ ಮುಗಿಲು ಮುಟ್ತಾ ಇದೆ. ನಾವೆಲ್ಲ ಕೈ ಜೋಡಿಸೋಣ. ಇಂಥ ಹೋರಾಟಗಾರರ ಜೊತೆ ನಾವು ಎಲ್ಲ ಇದ್ದೀವಿ, ನಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ನಾವೆಲ್ಲರೂ ಅವರಿಗೆ ಕೈ ಜೋಡಿಸಿ ನಿಲ್ಲೋಣ. ಪಾಪ ಹೆಣ್ಮಗಳು ಆತ್ಮಕ್ಕೆ ಶಾಂತಿಯಾದರೂ ಸಿಗಲಿ, ಸತ್ಯಕ್ಕೆ ಜಯ ಆಗಲಿ, ಪಾಪಿಗಳಿಗೆ ಶಿಕ್ಷೆ ಆಗಲಿ. ಇಂಥ ಪಾಪ ಈಗ ಸಂತೋಷ್ ಅವರು ಕಳೆದಂಥ ಇದನ್ನು ನಾವು ವಾಪಸ್ ತಂದ್ಕೊಡೋಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರು ಕಳೆದಿರೋವಂಥ 11 ವರ್ಷ ಅವ್ರ ಜೀವನ ಏನೂ ನಾವು ತಂದ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಸರ್ಕಾರಕ್ಕೆ ಅದು ಕೇಳ್ಕೋಬೇಕೋ ಬೇಡವಾಗೋದು, ಸರ್ಕಾರನೇ ಇದಕ್ಕೆ ಆನ್ಸರ್ ಮಾಡಬೇಕು. ಅವ್ರಿಗೆ ಪರಿಹಾರ ಸರ್ಕಾರನೇ ಕೊಡಬೇಕು. ಕಾನೂನಲ್ಲಿ ಅವರಿಗೆ ಅನ್ಯಾಯವಾಗಿ 11 ವರ್ಷ ಶಿಕ್ಷೆ ಆಯಿತು ಅಂದರೆ ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿ. ನೀವೆಲ್ಲರೂ ಕೂಡ ಪಾಪ ವ್ಯಕ್ತಿಗೆ ಏನಾದರೂ ನಮ್ಮ ಕೈಯಲ್ಲಾಗಿದ್ದು ಮಾಡೋಣ. ನಮ್ಮೆಲ್ಲರಿಗಿಂತ ಮೇಯ್ನು ಅನ್ಯಾಯವಾಗಿ ಶಿಕ್ಷೆಗೆ ಗುರಿಯಾದ್ರಲ್ಲ, ಶಿಕ್ಷೆ ಕೊಟ್ರಲ್ಲ, ಅವ್ರ ಕಡೆಯಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿ ಸ್ವಾಮಿ. ನಾವು ಕೈ ಮುಗಿದು ಕೇಳ್ಕೊತೀವಿ. ಪಾಪ ಬದುಕಲ್ವಾ, ಜೀವ ಅಲ್ವಾ, ಎಲ್ಲಾದರೂ ಬದುಕಬೇಕಲ್ಲ ಆ ವ್ಯಕ್ತಿ. ಹಾಗೆ ಮತ್ತೆ ಇನ್ನೇನು, ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ತುಂಬ ಹೊಟ್ಟೆ ಹುರ್ಕೊಂಡು ಮಾತಾಡಿದೆ. ಮುಂಚೆನೇ ಹೇಳಾಗೆ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ ನನಗೆ, ಖುಷಿನೂ ಆಯಿತು. ಒಳ್ಳೊಳ್ಳೆ ಕಮೆಂಟು ಮಾಡಿದ್ದೀರ. ಕೆಲವೊಬ್ಬರು ಮಾಡಿದರು ಕಮೆಂಟ್. ಏನಂತ ಮಾಡಿದರು? ಯಾರೋ ಒಬ್ಬ ಯೂಟ್ಯೂಬರು ಕೋಟಿಗಟ್ಟಲೆ ಮಿಲಿಯನ್ಗಟ್ಟಲೆ ವ್ಯೂಸ್ ಬಂತು, ಎಲ್ಲ ಬಂತು ಅಂತ ಕೂತ್ಕೊಂಡು ಬಾಯಿ ಹರ್ಕೊಂಡ. ಅದಕ್ಕೆಲ್ಲ ಯಾವ ಸಾಕ್ಷಿ ಇಲ್ಲದೆ ಸುಮ್ಮನೆ ಮಾತಾಡಬಾರ್ದು. ಯೂಟ್ಯೂಬರ್ಸ್ ಏನು ಕೋರ್ಟಾ? ಖಂಡಿತ ಇಲ್ಲ ಸ್ವಾಮಿ, ನಾವು ಕೋರ್ಟ್ ಅಲ್ಲ. ಯಾವನೋ ಒಬ್ಬ ಮಿಲಿಯನ್ ಗಟ್ಟಲೆ ಸಿಕ್ಕಲಿ ಅಂತ ಈ ವಿಡಿಯೋ ಮಾಡಬೇಕು ಅಂದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇಂಥ ಒಂದು ವಿಷಯಕ್ಕೆ ಯಾವನು ಹೆತ್ತ ತಾಯಿದು ಎದೆ ಹಾಲು ಕುಡಿದು ಬಂದಂಥ ಮಾನವೀಯತೆ
ಪ್ರೀತಿ ವಿಶ್ವಾಸಗಳ ಮಧ್ಯದಲ್ಲಿ ಬೆಳೆದಂಥವನು, ಯಾವನು ಅಪ್ಪನಿಗೆ ಕರೆಕ್ಟಾಗಿ ಹುಟ್ಟಿದವನು ಈ ವಿಷಯಗಳನ್ನ ತಗೊಬಂದು ನನಗೆ ಕೋಟಿಗಟ್ಟಲೆ ಮಿಲಿಯನ್ಸ್ಗಟ್ಟಲೆ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಯಾರೂ ಮಾಡಲ್ಲ. ಈ ಥರ ಒಳ್ಳೆ ಅಪ್ಪ, ಒಳ್ಳೆ ತಂದೆ ತಾಯಿ, ಒಳ್ಳೆ ಅಮ್ಮನ ಎದೆ ಹಾಲು ಕುಡ್ದಿರೋ ಅಂಥ ಮಕ್ಕಳು ಯಾರೂ ಮಾಡಲ್ಲ. ಹೊಟ್ಟೆ ಉರಿಯೋ ಅಂಥ ವಿಷಯಕ್ಕೆ ಯಾಕೆ ಹಿಂಗೆಲ್ಲ ಮಾಡ್ತೀರ? ನಿಮಗಿಷ್ಟ ಇದ್ದರೆ ನೋಡಿ, ಸಪೋರ್ಟ್ ಮಾಡಿ, ಆಯಿತಾ? ನಾವೇನು ಕೋರ್ಟಲ್ಲ, ಅದು ನಮಗೂ ಗೊತ್ತು. ಆದರೆ ಸೋಷಿಯಲ್ ಮೀಡಿಯಾ ಕಡೆಯಿಂದ ನಮಗಾದ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತಿದ್ದಾರಲ್ವಾ ಹೋರಾಟ ಮಾಡೋಕ್ಕೆ, ಅವರಿಗೆ ನಮ್ಮ ಕೈಯಲ್ಲಾದಂಥ ಒಂದು ಅಳಿಲಿ ಸೇವೆ ಸೌಜನ್ಯನಿಗಾಗಿ, ಪಾಪ ಸಂತೋಷ್ ರಾವ್ ಅಂತ ಅಮಾಯಕರಿಗೆ ಶಿಕ್ಷೆ ಆಯ್ತಲ್ಲ ಅವ್ರಗಳಿಗಾಗಿ ಸೌಜನ್ಯನಿಗೆ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಕೈಯಲ್ಲಾಗಿರೋ ಅಂಥದ್ದು ನಾವು ಸೋಷಿಯಲ್ ಮೀಡಿಯಾ ಕಡೆಯಿಂದ ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ನಮಗೆ ಅದು ಕೊಡಿ ಇದು, ದಯವಿಟ್ಟು ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಕೈಯಲ್ಲಿ ಆದರೆ ಸಪೋರ್ಟ್ ಮಾಡಿ, ಆಗಿಲ್ಲ ಅಂದರೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಎಲ್ಲ ಮಾಡಬೇಡಿ. ನಾವು ಹೊಟ್ಟೆ ಹುರ್ಕೊಂಡೇ ಮಾತಾಡ್ತಿರೋದು, ನಾವು ಹೆಣ್ಣೆತ್ತವ್ರೆ, ಎಲ್ಲಕ್ಕಿಂತ ಮನುಷ್ಯರು. ಇನ್ನು ಏನು ಹೇಳಬೇಕು? ಇದಕ್ಕೆಲ್ಲ ನಾವು ಹೋರಾಡೋಣ, ನ್ಯಾಯ ಸಿಗೋವರೆಗೂ ಹೋರಾಡೋಣ. ನೀವೆಲ್ಲ ಅನ್ಬೋದು, ಎಲ್ಲಿ ಸಿಗುತ್ತೆ ಮೇಡಮ್, ಎಲ್ಲಿ ಸಿಗುತ್ತೆ? ಸಾಕ್ಷಿಗಳೇ ಇಲ್ಲದಂಗೆ ಮಾಡಿದ್ದಾರೆ, ಯಾವುದೂ ಇಲ್ಲದಂಗೆ ಮಾಡಿದ್ದಾರೆ. ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಕೈಯಲ್ಲಿ ಹೀಗೆ ಹೊಡೆದ್ರೆ ಚಪ್ಪಾಳೆ ಆಗಲ್ಲ, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಲ್ವಾ? ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವೆಲ್ಲ ಕೈ ಜೋಡಿಸಿ ಈ ಹೋರಾಟಕ್ಕೆ, ನೀವೆಲ್ಲ ನಾವು ಇದ್ದೀವಿ ಅಂತ ಒಂದು ಸಣ್ಣದೊಂದು ಮೆಸೇಜ್ ಮಾಡಿ ಸಾಕು. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ನಾವೆಲ್ಲ ಸೌಜನ್ಯ ಪರವಾಗಿ ಹೋರಾಡ್ತೀವಿ, ನಾವೆಲ್ಲ ನ್ಯಾಯ ಸಿಗಲಿ ಅಂತ ನಾವು ದೇವರಿಗೆ ಪ್ರೇಯರ್ ಮಾಡ್ತೀವಿ ಅಂತ ಹೇಳಿ ಸಾಕು. ಬೇರೇನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನ್ಯಾಯ ಸಿಕ್ಕೇ ಸಿಗತ್ತೆ. ಯಾಕೆ ಸಿಗಲ್ಲ? ಧೈರ್ಯ ಇದ್ದವರಾದ್ರೆ ನ್ಯಾಯ ಸಿಗಬೇಕು. ನಾವೆಲ್ಲ ಹೋರಾಟ ಮಾಡಬೇಕು. ಯಾರ ಜೊತೆ? ಇದಕ್ಕೆ ನ್ಯಾಯಾಲಯಕ್ಕೆ ಕೇಳೋಣ ನಾವು, ನಮಗೆ ನ್ಯಾಯ ಬೇಕು. ಹೇಗೆ ಸಿಗಬೇಕು? ನಾಶ ಮಾಡಿದ್ರಲ್ಲ ವೆಜನಲ್ ಸ್ವಾಬ್ನ, ಅವ್ರನ್ನ ಹಿಡ್ಕೊಳ್ಳಿ ಸ್ವಾಮಿ. ಮತ್ತು ಇವರಿದ್ದಾರಲ್ಲ, ಅವನ್ನ ಎಳ್ಕೊಂಡೋಗಿ ಕೊಟ್ಟವರು, ಅವ್ರಿಗೂ ಅದೇ ಥರ ಪನಿಷ್ಮೆಂಟ್ ಕೊಡಿ. ಬಿಸಿನೀರು ಸುರಿರಿ, ಪೆಟ್ರೋಲ್ ಹಾಕಿ, ಗುಂಪಿನಲ್ಲಿ ಚುಚ್ಚಿ, ಸಂತೋಷ್ ರಾವ್ಗೆ ಏನೇನು ಮಾಡಿದ್ರಿ, ಆಗ ಸ್ವಲ್ಪ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ದಾರಿ ಸುಮಾರು ಇದೆ. ಹಾಗಂತ ಹೇಳಿ ನಾನೊಬ್ಬಳು ಇನ್ನೊಬ್ಬರು 5 ಜನ 10 ಜನ ಎಲ್ಲ ಅಲ್ಲ. ನಾವೆಲ್ಲರ ಕನ್ನಡಿಗರು, ನಾವೆಲ್ಲ ಭಾರತಾಂಬೆ ಮಕ್ಕಳು, ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟು ಆಗಿರಬೇಕು. ಆಗ ನ್ಯಾಯ ಸಿಗುತ್ತೆ. ಯಾಕೆ ಸಿಗಲ್ಲ? ಯಾರನ್ನ ಹಿಡಿಬೇಕು ಅವ್ರನ್ನ ಹಿಡಿಬೇಕು, ಎಲ್ಲಿ ಕೊಡಬೇಕು ಅಲ್ಲಿ ಕೊಡಬೇಕು, ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಹೋರಾಟ ಮಾಡಬೇಕು. ಅಯ್ಯೋ ನಮಗೆ ಅದು ಮಾಡ್ತಾರೆ, ನಮಗಿದು ಮಾಡ್ತಾರೆ, ನೀವು ಭಯದಲ್ಲೇ ಎಲ್ಲಿವರೆಗೆ ಬದುಕ್ತೀರಾ? ಇವತ್ತು ಆ ಮಗು ಆಗಿದ್ದು ನಾಳೆ ನಮ್ಮನೇಲಾಗುತ್ತೆ, ನಿಮ್ಮನೇಲಾಗುತ್ತೆ, ನಮ್ಮೂರಲ್ಲಾಗುತ್ತೆ, ಎಲ್ಲ ಕಡೆ ಆಗುತ್ತೆ. ಹಾಗಂತ ಭಯದಲ್ಲೇ ಬದುಕೋಕ್ಕಾಗುತ್ತಾ? ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು. ಹಾಗಂತ ಸಾಯ್ಬೇಕು ಅಂತ ಹೇಳಿಬಿಟ್ಟು ಎದ್ರಿ ಈ ಥರ ಅನ್ಯಾಯಗಳು ನಡೀತಲೇ ಇರಲಿ, ನಾವು ನೋಡ್ಕೊಂಡು ಕಣ್ಮುಚ್ಕೊಂಡು ಇರ್ತೀವಿ ಅಂತ ಹೇಳೋಕ್ಕಾಗತ್ತಾ? ಕೈ ಜೋಡಿಸಿ ಸಮೀರ್ ಅಂಥವ್ರಿಗೆ ಸಪೋರ್ಟ್ ಮಾಡಿ, ಮಹೇಶ್ ಅಣ್ಣ ಅಂಥವ್ರಿಗೆ, ಮಟ್ಟಣ್ಣನವರಿದ್ದಾರೆ ಸರ್ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ. ನೀವು ಮುಂದೆ ಹೋಗಿ, ನಾವು ಆದರೆ ಬರ್ತೀವಿ ಅಂದರೆ ನ್ಯಾಯ ಸಿಗಲ್ಲ ಸ್ವಾಮಿ. ಎಲ್ಲರೂ ಒಂದಾಗಬೇಕು. ಸೋಷಿಯಲ್ ಮೀಡಿಯಾ ಅನ್ನೋದೊಂದಿದೆ, ಎಲ್ಲರೂ ಒಗ್ಗೂಡಬೇಕು, ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕು. ಆಗ ಹೇಳಿದ್ರೆ ಅವ್ರಿಗೂ ಭಯ ಆಗುತ್ತೆ, ಯಾವುದೋ ಒಂದು ದಾರಿ ಸಿಗುತ್ತೆ. ಎಲ್ಲ ಕತ್ತಲೆ ಬೆಳಕೆಲ್ಲ ಇಲ್ಲ ಅಂತ ಕೂತ್ಕೊಳ್ಳೋದಲ್ಲ, ಎಲ್ಲಾದರೂ ಒಂದು ಚೂರಾದರೂ ಬೆಳಕು ಬೀಳುತ್ತಾ ಕಾಣಿಸುತ್ತಂತ ಹುಡುಕಬೇಕು. ನೀನು ಹುಡ್ಕೋಕ್ಕೆ ಹೋಗದೆ ಆಗುತ್ತಾ ಅಂದರೆ ಎಲ್ಲಾಗುತ್ತೆ? ಹುಡುಕು. ದೇವ್ರ ಬುದ್ಧಿ ಕೊಟ್ಟಿಲ್ವಾ? ಇಷ್ಟೇ ಹೇಳಿ ನಾನು ಮತ್ತೆ ನಾಳೆ ಬೇರೊಂದು ವಿಡಿಯೋ ಅದ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ತುಂಬ ಮಾತಾಡಿದೆ ಅನಿಸುತ್ತೆ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ, ಏನಾದರೂ ಬೇಜಾರಿದ್ದರೆ, ಏನಾದರೂ ನಿಮಗೆ ಅನಿಸಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಮತ್ತೆ ಯಾವ ಥರ ನೀವು ಹೇಳಿದ್ದನ್ನು ನಾನು ಖಂಡಿತ ಕೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ಲರ ಮೇಲೆ ಇರಲಿ.
ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಥ್ಯಾಂಕ್ ಯು.